ಈ ಟವಲ್ಸ್ ನೋಡಿದ್ರೆ ಏನು ನೆನಪಾಗುತ್ತೆ ಗೊತ್ತಾ ಗೈಸ್, ಆ ಗಂಗೆ ಬಾರೆ ತುಂಗೆ ಬಾರದಲ್ಲೆಲ್ಲ ನಾವು ನೋಡ್ತಿದ್ವಲ್ಲ, ಇಟ್ ವಾಸ್ ಲೈಕ್ ಟೈಮ್ ಆ ಥಿಯೇಟರು ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಚಿತ್ರಮಂದಿರ ಸಂಪೂರ್ಣವಾಗಿ ತುಂಬಿದೆ ಅಂತ ಬರ್ದಿದ್ದು. ಐ ಸಾ ದಟ್ ಐ ವಾಸ್ ಲೈಕ್ ಇದು ಹಿಂಗಿರ್ಬೇಕು ಕನ್ನಡ ಫಿಲಮ್ಸ್ ಅಂದರೆ ಸೂಪರ್ ಆ್ಯಕ್ಟಿಂಗು. ಹ್ಯಾಟ್ಸ್ ಆಫ್ ಟು ದೆಮ್. ಫೋರ್ತ್ ಐಟಮ್ ಇದು. ಯಾ, ದಿಸ್ ಐಟಮ್ ಇಸ್ ಮೈ ಫೇವ್ರೆಟ್ ಅಂತ ಹೇಳ್ಬೋದಾ? ಕ್ಲೋಸ್ ಮಾಡೋಕ್ಕಾಗಲ್ವಾ ಇದನ್ನ? ಆಗುತ್ತೆ. ಪೀಪಲ್ ಥಿಂಕ್ ದಿಸ್ ಇಸ್ ಅ ಪರ್ಸ್, ಬಟ್ ದಿಸ್ ಇಸ್ ನಾಟ್ ಅ ಪರ್ಸ್. ಓ, ಲಾಕಿಂಗ್ ಸಿಸ್ಟಮ್ ಎಲ್ಲ ಇದೆ. ಇಷ್ಟು ಚಿಕ್ಕದಕ್ಕೆ ನೋಡಿ, ಓಪನ್ ಆಗ್ತಿಲ್ಲ. ಇಟ್ಸ್ ನಾಟ್ ಗೆಟಿಂಗ್ ಓಪನ್ ಗೈಸ್, ಓಪನೇ ಆಗ್ತಿಲ್ಲ. ಇಟ್ಸ್ ಲೈಕ್ ಮುಟ್ಟಕ್ಕೂ ಕೂಡ ಸೂಪರ್ ಆಗಿದೆ. ಐ ಆಮ್ ಲೈಕ್ ಒಳಗಡೆ ಇರೋದಕ್ಕಿಂತ ಐ ಆಮ್ ಫ್ಯಾನ್ ಆಫ್ ದಿಸ್ ಗೈಸ್. ಅಷ್ಟು ಚೆನ್ನಾಗಿದೆ. ಸೊ ಯಾ, ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಐ ವಿಲ್ ಶೋ ಯು ಒಳಗಡೆ ಏನಿದೆ. ಒಂದು ನಿಮಿಷ. ಓಪನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ ಈವನ್ ದಿಸ್, ಈ ಕಲರ್ ಇದೆಲ್ಲ ಗೈಸ್, ದಿಸ್ ಇಸ್ ಆಲ್ಸೋ ಸೋ ಕ್ರೇಜಿ ಗೈಸ್. ಐ ಲವ್ ದಿಸ್. ಶಾರ್ಟ್ಸಿ ನಾವು ಟ್ರಾವೆಲ್ ಮಾಡೋವಾಗ ನೇಲ್ ಕಟ್ಟರ್ ಮನೇಲೂ ಮಾಡ್ಕೋಬೋದು. ಚಿಕ್ಕ ಕಚ್ಚರಿ. ದ್ಯಾನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಇದೆಲ್ಲ ನಮ್ಮ ಮನೇಲಿರುತ್ತೆ. ಬಟ್ ಇಂಪಾರ್ಟೆಂಟ್ ಇಲ್ದಿರೋದು ಯಾವುದಂದರೆ ಈ ಫೈಲರು. ಅಂದರೆ ದೊಡ್ಡ ಫೈಲರ್ ಆಚೆಗ. ಇದು ಆ್ಯಕ್ಚುಲಿ ಗ್ಲಾಸು ಗೈಸ್. ಇದು ನಂಗೆ ಫಸ್ಟ್ ಡೌಟ್ ಇತ್ತು, ಇದು ಹಾಗೆ ಇರುತ್ತೆ ಹೋಗ್ಬಿಡೋದು ಅಂತ. ಬಟ್ ದೆನ್ ಐ ಫೆಲ್ಟ್ ರಿಯಲಿ ಗುಡ್ ವೆನ್ ಐ ಆದಮೇಲೆ ನಂಗೆ ಗೊತ್ತಾಯ್ತು ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ಚೆನ್ನಾಗಿ ಫೈಲ್ ಮಾಡ್ಕೋಬೋದು. ಸಿ, ಇಟ್ಸ್ ಗ್ಲಾಸ್ ಆದರೆ ಹುಷಾರಾಗಿ ಇಟ್ಕೋಬೇಕು ಇದನ್ನ ಇಟ್ಕೊಳ್ಳೋಂಗಿದ್ರೆ. ಒನ್ ಮೋರ್ ಇಷ್ಟು, ಇದು ನಮ್ಮ ಕಾಲಲ್ಲಿ ಗಲ್ತೆ. ಸಿ ದಿಸ್, ಇಷ್ಟು ಶಾರ್ಪ್ ಇರೋದು ಬೇಕು ನಮಗೆ ಆ್ಯಕ್ಚುಲಿ. ಇದನ್ನ ಸಲೂನಲ್ಲೆಲ್ಲ ಮಾಡಿರೋದು ನೋಡಿದ್ದೀನಿ. ಐ ಕ್ಯಾನ್ ಯೂಸ್ ಇಟ್. ಲಾಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಇದು ಚೆನ್ನಾಗಿರೋದು ಗೈಸ್. ನಿಮಿಷ, ಐ ಆಮ್ ಗೋಯಿಂಗ್ ಕ್ರೇಜಿ ಅಬೌಟ್ ದಿಸ್. ಓಕೆ, ಇದು ಚುಚ್ಚಬಾರ್ದು ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಸಿ, ಎಷ್ಟು ತಿನ್ ನೀಡಲಿದೆ. ಇಟ್ಸ್ ಲೈಕ್ ಅಯ್ಯೋ ಕೈಗೆ ಚುಚ್ಕೊಬಿಡುತ್ತೆ, ಅಷ್ಟು ತಿನ್ನಿದೆ. ಕ್ಯಾನ್ ಜಸ್ಟ್ ಸಿ ರೈಟ್, ಇಷ್ಟು ತಿನ್ನಿದೆ. ಸೊ ಏನಾದ್ರು ಈ ಥರ ಗಲೀಜಿದ್ರೆ ಹಿಂಗೆ ತೆಗೆದ್ಬಿಡ್ಬೋದು. ಯಾ ಗೈಸ್, ಆ್ಯಕ್ಚುಲಿ ಇದು ಒಳ್ಳೆಯದೇ ಗೈಸ್. ಸಲೂನ್ಗೆಲ್ಲ ಹೋಗ್ಬಿಟ್ಟು ಮಾಡಿಸ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ನೇಲ್ ಕ್ಲೀನಿಂಗ್ ಅಷ್ಟೇ ಅಲ್ಲ, ಶೇಪಿಂಗೂ ಆಗುತ್ತೆ ಇದರಲ್ಲಿ. ಆ್ಯಂಡ್ ಯಾ, ದಿಸ್ ಇಸ್ ದ ಥಿಂಗ್ ಐ ಬಾಟ್. ಕ್ಯೂಟೆಸ್ಟ್ ಥಿಂಗ್ ಅಂದರೆ ಇದೆ. ಐ ಲವ್ ಇಟ್. ಓಕೆ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್.